ಸಾಮುದ್ರಿಕ ಶಾಸ್ತ್ರವು ಭಾರತೀಯ ಜ್ಯೋತಿಷ್ಯದ ಒಂದು ಪ್ರಾಚೀನ ಮತ್ತು ವಿಶಿಷ್ಟವಾದ ಶಾಖೆಯಾಗಿದೆ. ಇದು ಮಹಿಳೆಯರ ಶರೀರದ ವೈಶಿಷ್ಟ್ಯಗಳನ್ನು ಗಮನಿಸುವ ಮೂಲಕ ಅವರ ಸ್ವಭಾವ, ಆದ್ಯತೆಗಳು, ಅದೃಷ್ಟ ಮತ್ತು ಭವಿಷ್ಯದ ಕುರಿತು ವಿವರಿಸುತ್ತದೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ಮಹಿಳೆಯರ ಶರೀರದ ವಿವಿಧ ಅಂಗಗಳ ಮೇಲೆ ಬೆಳೆಯುವ ಕೂದಲು, ಅದರ ಗಾತ್ರ, ಬಣ್ಣ ಮತ್ತು ಸ್ಥಾನದ ಮೇಲೆ ವಿಶೇಷ ಗಮನ ನೀಡಲಾಗಿದೆ. ಇದು ಕೇವಲ ರೂಪದ ಗಮನವಲ್ಲ, ಬದಲಾಗಿ ಮಹಿಳೆಯ ವ್ಯಕ್ತಿತ್ವ, ಮನೋಭಾವ ಮತ್ತು ಜೀವನದಲ್ಲಿ ಎದುರಾಗುವ ಸವಾಲುಗಳು ಅಥವಾ ಲಾಭಗಳನ್ನು ತಿಳಿಯುವ ಪ್ರಮುಖ ಸೂಚಕವಾಗಿದೆ. ಮಹಿಳೆಯರ ಬೆನ್ನು ಹಿಂದಿನ ಕೂದಲು ಸಾಮಾನ್ಯ ಕೂದಲಿಗಿಂತ ವಿಶೇಷತೆಯನ್ನು ಹೊಂದಿದೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಬೆನ್ನು ಹಿಂದಿನ ಕೂದಲು ಮಹಿಳೆಯ ಆಂತರಿಕ ಶಕ್ತಿ, ಸಾಹಸ ಮನೋಭಾವ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ದೃಢ ಪರಿಣಾಮ ಬೀರುತ್ತದೆ. ಮಹಿಳೆಯರಲ್ಲಿಯೂ ಸ್ವಲ್ಪ ಪ್ರಮಾಣದ ಕೂದಲು ಇದ್ದರೂ ಇದು ಅವರ ಸ್ವಭಾವ, ಶಕ್ತಿಶಾಲಿ ಆತ್ಮಬಲ ಮತ್ತು ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ವಿವರಿಸಲ್ಪಟ್ಟಂತೆ ಶರೀರದ ಕೆಲ ಅಂಗಗಳಲ್ಲಿ ಕೂದಲಿನ ಇರಿಸುವಿಕೆ ಸಕಾರಾತ್ಮಕ ಪ್ರಭಾವ, ನಾಯಕತ್ವ ಹಾಗೂ ಪ್ರಭಾವಶೀಲತೆಯನ್ನು ಸೂಚಿಸುತ್ತದೆ. ಹೀಗೆ ಕೆಲವೊಂದು ಸ್ಥಳಗಳಲ್ಲಿ ಕೂದಲು ಇದ್ದರೆ ನಕಾರಾತ್ಮಕತೆಯ ಸಂಕೇತವಾಗಿ ಸಹ ಪರಿಗಣಿಸಲಾಗುತ್ತದೆ. ಈ ದೃಷ್ಟಿಯಿಂದ ಮಹಿಳೆಯರ ಬೆನ್ನು ಹಿಂದಿನ ಕೂದಲು ಅವರ ಜೀವನದಲ್ಲಿ ಸಾಧ್ಯವಿರುವ ಸವಾಲು, ಬಲ ಮತ್ತು ಶಕ್ತಿಯನ್ನು ವಿವರಿಸುತ್ತದೆ. ಮಹಿಳೆಯರ ಬೆನ್ನು ಹಿಂದಿನ ಕೂದಲಿನ ಗಾತ್ರ, ಬಣ್ಣ ಮತ್ತು ಸ್ಥಾನದ ವಿಶ್ಲೇಷಣೆ ಅವರ ಜೀವನದ ಹಲವು ಅಂಶಗಳ ಬಗ್ಗೆ ಅರಿವು ನೀಡುತ್ತದೆ. ಉದಾಹರಣೆಗೆ, ಗಾಢ ಮತ್ತು ಮೃದುವಾದ ಕೂದಲು ಮಹಿಳೆಯ ಆಂತರಿಕ ಶಕ್ತಿ, ಶಿಸ್ತುಪಾಲನೆ ಮತ್ತು ಸಂಕಟಗಳನ್ನು ತಾಳುವ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ಹಾಳಾದ ಅಥವಾ ವಿರಳವಾಗಿ ಬೆಳೆಯುವ ಕೂದಲು ಕೆಲವು ಸಮಸ್ಯೆಗಳ ಸೂಚಕವಾಗಬಹುದು. ಬೆನ್ನು ಹಿಂದಿನ ಕೂದಲು ಮಹಿಳೆಯ ಧೈರ್ಯ, ಸಾಹಸ ಮತ್ತು ಸಮಾಜದಲ್ಲಿ ಪ್ರಭಾವ ಬೀರಬಲ್ಲ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಮಹಿಳೆಯರ ಬೆನ್ನು ಹಿಂದಿನ ಕೂದಲು ಸ್ವಲ್ಪ ಪ್ರಮಾಣದಲ್ಲಿಯೇ ಇರುವುದರಿಂದ ಅವರಿಗೆ ತಾಳ್ಮೆ, ಶಕ್ತಿ, ಬದ್ಧತೆ ಮತ್ತು ಕುಟುಂಬ ಹಾಗೂ ವೃತ್ತಿಜೀವನದಲ್ಲಿ ಪ್ರಭಾವ ಬೀರಬಲ್ಲ ಸಾಮರ್ಥ್ಯವಿದೆ ಎಂದು ಸೂಚಿಸುತ್ತದೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ಈ ಕುಖ್ಯಾತ ಕೂದಲನ್ನು ವಿಶ್ಲೇಷಿಸುವ ಮೂಲಕ ಮಹಿಳೆಯ ವ್ಯಕ್ತಿತ್ವ, ಅವರಲ್ಲಿ ಇರುವ ಆತ್ಮಬಲ, ಸ್ವಭಾವದ ವಿಭಿನ್ನ ಲಕ್ಷಣಗಳು ಹಾಗೂ ಭವಿಷ್ಯದಲ್ಲಿ ಎದುರಾಗಬಹುದಾದ ಸವಾಲುಗಳು ಮತ್ತು ಯಶಸ್ಸಿನ ದಾರಿ ಕುರಿತು ವಿವರವಾಗಿ ತಿಳಿದುಕೊಳ್ಳಬಹುದಾಗಿದೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮಹಿಳೆಯರ ಬೆನ್ನು ಹಿಂದಿನ ಭಾಗದಲ್ಲಿ ಕೂದಲು ಬೆಳೆಯುವುದು ಶುಭ ಸಂಕೇತವಾಗಿದೆ. ಇದು ಕೇವಲ ರೂಪರೇಖೆ ಅಥವಾ ಶರೀರದ ಲಕ್ಷಣವಲ್ಲ, ಅದರ ಮೂಲಕ ಮಹಿಳೆಯ ಆಂತರಿಕ ಶಕ್ತಿ, ಸಾಹಸ, ಜವಾಬ್ದಾರಿಯ ಭಾವನೆ ಮತ್ತು ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ಈ ಲಕ್ಷಣವನ್ನು ಮಹಿಳೆಯು ಜೀವನದಲ್ಲಿ ತಾಳ್ಮೆ, ಬದ್ಧತೆ ಮತ್ತು ಸಮರ್ಥತೆಯಿಂದ ನಡೆದುಕೊಳ್ಳುವ ಸಾಮರ್ಥ್ಯವಿರುವುದರ ಸಂಕೇತವೆಂದು ವಿವರಿಸಲಾಗಿದೆ. ಬೆನ್ನು ಹಿಂದೆ ಕೂದಲಿರುವ ಮಹಿಳೆಯರು ತಮ್ಮ ಜೀವನದಲ್ಲಿ ಎದುರಾಗುವ ಯಾವುದೇ ಕಷ್ಟದ ಸಂದರ್ಭಗಳಲ್ಲಿಯೂ ಧೈರ್ಯದಿಂದ ನಿಂತುಕೊಳ್ಳುತ್ತಾರೆ. ಆಘಾತ, ಸಂಕಟ ಅಥವಾ ಪರಿಸ್ಥಿತಿಯ ಒತ್ತಡ ತಲುಪಿದಾಗ ಸಹ ಅವರು ನಿಷ್ಠೆ ಮತ್ತು ಸ್ಥೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಅವರ ಮನಸ್ಸು ಸ್ಥಿರವಾಗಿರುತ್ತದೆ. ತಾತ್ಕಾಲಿಕ ಭಾವನೆಗಳಿಗೆ ಒಳಗಾಗದೆ ಸಮಾಧಾನದಿಂದ ಮತ್ತು ವಿವೇಕದಿಂದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವ ಪ್ರಯತ್ನ ಮಾಡುತ್ತಾರೆ. ಇಂತಹ ಮಹಿಳೆಯರು ತಮ್ಮ ಕುಟುಂಬದ ಬಗ್ಗೆ ಹೆಚ್ಚಿನ ನಿಷ್ಠೆ ಮತ್ತು ಕಾಳಜಿಯನ್ನು ತೋರುತ್ತಾರೆ. ಕುಟುಂಬದ ಎಲ್ಲ ಸದಸ್ಯರ ಕಲ್ಯಾಣ, ಅವರ ಸೌಖ್ಯ ಮತ್ತು ಭದ್ರತೆಗಾಗಿ ಅವರು ನಿರಂತರವಾಗಿ ಶ್ರಮಿಸುತ್ತಾರೆ. ಮನೆಯಲ್ಲಿಯೇ ಅಲ್ಲ, ಸಮಾಜದಲ್ಲಿ ಸಹ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಪೂರ್ಣಗೊಳಿಸುವಲ್ಲಿ ಅವರು ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತಾರೆ. ಅವರ ಧೈರ್ಯ, ನಿಷ್ಠೆ ಮತ್ತು ಶ್ರದ್ಧೆ ಇತರರು ಅವಲಂಬಿಸಬಹುದಾದ ವಿಶ್ವಾಸಾರ್ಹ ವ್ಯಕ್ತಿತ್ವವನ್ನು ನಿರ್ಮಿಸುತ್ತದೆ.
ಮಹಿಳೆಯರ ಬೆನ್ನು ಹಿಂದಿನ ಕೂದಲು ಅವರ ನಾಯಕತ್ವ ಗುಣ, ನಿರ್ಧಾರಶೀಲತೆ ಮತ್ತು ಪ್ರಭಾವವನ್ನು ಸೂಚಿಸುತ್ತದೆ. ಅವರು ತಮ್ಮ ಹೊಣೆಗಾರಿಕೆ ಮತ್ತು ಕರ್ತವ್ಯವನ್ನು ಬದ್ಧತೆಯಿಂದ ನಿಭಾಯಿಸುತ್ತಾರೆ. ಈ ಲಕ್ಷಣವು ಮಹಿಳೆಯ ಜೀವನದಲ್ಲಿ ಸಂಕಷ್ಟ, ಪ್ರತಿಕೂಲ ಪರಿಸ್ಥಿತಿಗಳು, ಸಂಬಂಧಗಳ ಬಿಕ್ಕಟ್ಟು ಮತ್ತು ವೈಯಕ್ತಿಕ ಅಥವಾ ವೃತ್ತಿಜೀವನದ ಸವಾಲುಗಳಲ್ಲಿಯೂ ಧೈರ್ಯದಿಂದ ನಿಂತುಕೊಳ್ಳಲು ಸಬಲೀಕರಣ ನೀಡುತ್ತದೆ. ಹೀಗಾಗಿ ಬೆನ್ನು ಹಿಂದಿನ ಕೂದಲು ಬೆಳೆಯುವ ಮಹಿಳೆಯು ಜೀವನದಲ್ಲಿ ಸಮರ್ಥತೆಯಿಂದ, ಶಕ್ತಿ ಮತ್ತು ನಿರ್ಧಾರಶೀಲತೆಯಿಂದ ನಡೆದುಕೊಳ್ಳುವ ಸೌಭಾಗ್ಯದ ಚಿಹ್ನೆಯಾಗಿರುತ್ತಾರೆ. ಅವರು ತಮ್ಮ ಮನೆಯವರ ಕಾಳಜಿ, ಕುಟುಂಬದ ಭದ್ರತೆ, ಸಾಮಾಜಿಕ ಬದ್ಧತೆ ಮತ್ತು ಸ್ವತಂತ್ರತೆಯನ್ನು ನಿರ್ವಹಿಸುವಲ್ಲಿ ಸದಾ ಪ್ರಮುಖ ಪಾತ್ರವಹಿಸುತ್ತಾರೆ. ಈ ಲಕ್ಷಣವು ಮಹಿಳೆಯ ಆತ್ಮಬಲ, ಸ್ಥೈರ್ಯ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಇದು ಮಹಿಳೆಯ ಬದುಕಿನ ಯಶಸ್ಸು, ಶ್ರದ್ಧೆ, ಜವಾಬ್ದಾರಿ ಮತ್ತು ಸಂತೃಪ್ತಿಯ ಸಂಕೇತವಾಗಿಯೂ ಪರಿಗಣಿಸಲ್ಪಡುತ್ತದೆ. ಬೆನ್ನು ಹಿಂದೆ ಕೂದಲಿರುವ ಮಹಿಳೆಯರು ತಮ್ಮ ಪರಿಶ್ರಮ, ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಜೀವನದಲ್ಲಿ ಸಕಾರಾತ್ಮಕ ಬೆಳವಣಿಗೆ ಸಾಧಿಸುತ್ತಾರೆ. ಅವರು ಕಠಿಣ ಪರಿಶ್ರಮ ಮಾಡುವುದರೊಂದಿಗೆ ಅದೃಷ್ಟದ ಸಹಾಯವನ್ನು ಪಡೆಯುತ್ತಾರೆ. ಈ ಲಕ್ಷಣವು ಅವರಿಗೆ ಹಣ, ಸಂಪತ್ತು ಮತ್ತು ಸಾಮಾನ್ಯ ಜೀವನದಲ್ಲಿ ಸಮೃದ್ಧಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಅವರ ಆರ್ಥಿಕ ಸ್ಥಿತಿ ಶಕ್ತಿಶಾಲಿಯಾಗಿದ್ದು, ಬಡತನ ಅಥವಾ ಆರ್ಥಿಕ ಸಂಕಷ್ಟದಿಂದ ದೂರವಾಗುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಇಂತಹ ಮಹಿಳೆಯರು ಕೇವಲ ವೈಯಕ್ತಿಕ ಆರ್ಥಿಕತೆಯಲ್ಲಿ ಮಾತ್ರವಲ್ಲ, ತಮ್ಮ ಕುಟುಂಬದ ಸಮೃದ್ಧಿ ಮತ್ತು ಸುಖಕ್ಕೆ ಸಹ ಜವಾಬ್ದಾರಿ ಹೊಂದಿರುತ್ತಾರೆ. ಅವರ ಪರಿಶ್ರಮ, ನಿರ್ಧಾರಶೀಲತೆ ಮತ್ತು ಉತ್ಸಾಹವು ಮನೆಯಲ್ಲಿಯೂ, ಕೆಲಸದಲ್ಲಿಯೂ ಮತ್ತು ಸಮಾಜದಲ್ಲಿಯೂ ಅವರ ಗೌರವವನ್ನು ಹೆಚ್ಚಿಸುತ್ತದೆ. ಸಮೃದ್ಧಿಯ ಜೊತೆಗೆ ಈ ಮಹಿಳೆಯರು ತಮ್ಮ ಜೀವನದಲ್ಲಿ ನಾಯಕತ್ವದ ಗುಣ, ಬಲಿಷ್ಠ ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ತೋರಿಸುತ್ತಾರೆ. ಅದರೊಂದಿಗೆ ಮಹಿಳೆಯರು ಯಾವುದೇ ಸವಾಲು ಅಥವಾ ಸಂಕಷ್ಟವನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಬಿಕ್ಕಟ್ಟಿನ ಸಂದರ್ಭದಲ್ಲೂ ಅವರು ತಾಳ್ಮೆಯಿಂದ, ವಿವೇಕದಿಂದ ಮತ್ತು ಸಮರ್ಥತೆಯಿಂದ ಸಮಸ್ಯೆಯನ್ನು ಪರಿಹರಿಸುತ್ತಾರೆ. ಅವರ ಜೀವನದಲ್ಲಿ ಲಭ್ಯವಾಗುವ ಸಂಪತ್ತು ಮತ್ತು ಹಣಕಾಸು ಯಶಸ್ಸು, ಕಠಿಣ ಪರಿಶ್ರಮ ಮತ್ತು ಅದೃಷ್ಟದಿಂದ ಸೃಷ್ಟಿಯಾಗುತ್ತದೆ. ಹೀಗಾಗಿ ಬೆನ್ನು ಹಿಂದೆ ಕೂದಲಿರುವ ಮಹಿಳೆಯರು ಹಣ, ಸಂಪತ್ತು, ಸಮೃದ್ಧಿ ಮತ್ತು ಜೀವನದಲ್ಲಿ ಯಶಸ್ಸು ಪಡೆಯುವ ಸಾಮರ್ಥ್ಯವನ್ನು ಹೊಂದಿರುವಂತಿರುತ್ತಾರೆ. ಅವರು ತಮ್ಮ ಕುಟುಂಬ, ಕೆಲಸ ಮತ್ತು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನವನ್ನು ಪಡೆಯುತ್ತಾರೆ. ಇವರ ವ್ಯಕ್ತಿತ್ವದಲ್ಲಿ ನಾಯಕತ್ವದ ಗುಣ, ಆತ್ಮವಿಶ್ವಾಸ ಮತ್ತು ಧೈರ್ಯವು ಸ್ಫೂರ್ತಿದಾಯಕವಾಗಿದ್ದು, ಈ ಲಕ್ಷಣವು ಮಹಿಳೆಯರ ಸಮೃದ್ಧಿ, ಶ್ರದ್ಧೆ ಮತ್ತು ಯಶಸ್ಸಿನ ಸಂಕೇತವಾಗಿಯೂ ಪರಿಗಣಿಸಲ್ಪಡುತ್ತದೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಬೆನ್ನ ಹಿಂದೆ ಕೂದಲಿರುವ ಮಹಿಳೆಯರು ಸ್ವಭಾವತಃ ಸಾಹಸಿ, ದೃಢನಿಷ್ಠಾವಂತ ಮತ್ತು ಧೈರ್ಯಶಾಲಿಯಾಗಿರುತ್ತಾರೆ. ಇಂತಹ ಮಹಿಳೆಯರು ತಮ್ಮ ಜೀವನದಲ್ಲಿ ಎದುರಾಗುವ ಸವಾಲುಗಳು, ಕಷ್ಟಗಳು ಅಥವಾ ತೊಂದರೆಗಳನ್ನು ಎದುರಿಸಲು ಭಯಪಡುವುದಿಲ್ಲ. ಅವರು ಯಾವ ಪರಿಸ್ಥಿತಿಯಲ್ಲಿಯೂ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಮತ್ತು ತಮ್ಮ ಉದ್ದೇಶವನ್ನು ಸಾಧಿಸಲು ಶ್ರಮಿಸುತ್ತಾರೆ. ಇವರ ಧೈರ್ಯ, ದೃಢನಿಷ್ಠೆ ಮತ್ತು ಆತ್ಮವಿಶ್ವಾಸವು ಅವರ ವ್ಯಕ್ತಿತ್ವವನ್ನು ಸ್ವಾಭಾವಿಕವಾಗಿ ಶಕ್ತಿಶಾಲಿಯಾಗಿಸುತ್ತದೆ. ಬೆನ್ನ ಹಿಂದೆ ಕೂದಲಿರುವ ಮಹಿಳೆಯರು ತಮ್ಮ ನಿರ್ಧಾರಗಳಲ್ಲಿ ತಾಳ್ಮೆ, ಸಮರ್ಥತೆಯನ್ನು ಪ್ರದರ್ಶಿಸುತ್ತಾರೆ. ಅವರು ಕೇವಲ ಸ್ವಾರ್ಥದ ದೃಷ್ಟಿಯಿಂದ ಅಲ್ಲ, ಕುಟುಂಬ, ಸ್ನೇಹಿತರು ಮತ್ತು ಸಮುದಾಯದ ಹಿತಕ್ಕಾಗಿ ಕೂಡ ತಮ್ಮ ಜವಾಬ್ದಾರಿಯನ್ನು ಪೂರ್ಣವಾಗಿ ನಿಭಾಯಿಸುತ್ತಾರೆ. ಇಂತಹ ಸ್ವಭಾವವು ಮಹಿಳೆಯನ್ನು ಮನೆಯಲ್ಲಿಯೇ ಅಲ್ಲ, ಹೊರಗಿನ ಜೀವನದಲ್ಲಿ ಸಹ ಗೌರವಾನ್ವಿತ ಸ್ಥಾನ, ಜನಪ್ರಿಯತೆ ಮತ್ತು ಖ್ಯಾತಿಯನ್ನು ಗಳಿಸಲು ಸಹಾಯ ಮಾಡುತ್ತದೆ. ಅವರ ದೃಢ ಸ್ವಭಾವ, ಶಕ್ತಿಯು ಇತರರಿಗೆ ಮಾದರಿಯಾಗುತ್ತದೆ. ಇದರೊಂದಿಗೆ ಬೆನ್ನ ಹಿಂದೆ ಕೂದಲಿರುವ ಮಹಿಳೆಯರು ತಮ್ಮ ಸವಾಲುಗಳನ್ನು ನಿಖರವಾಗಿ ವಿಶ್ಲೇಷಿಸುತ್ತಾರೆ. ಅವರ ಧೈರ್ಯ ಮತ್ತು ನಿಷ್ಠೆ ಅವರಿಗೆ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಅಚಲವಾಗಿರಲು ಸಹಾಯ ಮಾಡುತ್ತದೆ. ಕುಟುಂಬದಲ್ಲಿ
ಇಂತಹ ಮಹಿಳೆಯರು ಎಲ್ಲಾ ಸದಸ್ಯರ ನಡುವೆ ಸಮನ್ವಯವನ್ನು ಸಾಧಿಸುತ್ತಾರೆ, ತಾಳ್ಮೆ ಮತ್ತು ವಿವೇಕದಿಂದ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ. ಸ್ನೇಹಿತರು, ಬಂಧುಗಳು ಅಥವಾ ಸಮುದಾಯದ ನಡುವೆ ಇವರ ಧೈರ್ಯ ಮತ್ತು ಜವಾಬ್ದಾರಿ ಕಾಣುವಂತೆ ಅವರಿಗೆ ಸಂಪೂರ್ಣ ಗೌರವ ದೊರೆಯುತ್ತದೆ. ಬೆನ್ನ ಹಿಂದೆ ಕೂದಲಿರುವ ಮಹಿಳೆಯರು ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ, ಆತ್ಮವಿಶ್ವಾಸ ಮತ್ತು ನಾಯಕತ್ವವನ್ನು ಹೆಚ್ಚಿಸುತ್ತಾರೆ. ಈ ಲಕ್ಷಣವು ಕೇವಲ ಭೌತಿಕ ಲಕ್ಷಣವಲ್ಲ, ಅದು ಮಹಿಳೆಯೊಳಗಿನ ಶಕ್ತಿ, ಧೈರ್ಯ ಮತ್ತು ಜವಾಬ್ದಾರಿ ಸ್ವಭಾವವನ್ನು ಸೂಚಿಸುತ್ತದೆ. ಹೀಗಾಗಿ ಈ ಲಕ್ಷಣವು ಮಹಿಳೆಯನ್ನು ಸಾಮಾಜಿಕ, ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಶಸ್ವಿಯಾಗಿ ಸಾಗಲು ಸಹಾಯ ಮಾಡುತ್ತದೆ. ಇಂತಹ ಮಹಿಳೆಯರು ತಮ್ಮ ಶ್ರಮ, ಸಾಹಸ ಮತ್ತು ನಿಷ್ಠಾವಂತಿಕೆಯಿಂದ ಕುಟುಂಬ, ಸ್ನೇಹಿತರು ಮತ್ತು ಸಮುದಾಯದ ಮಧ್ಯೆ ಗೌರವ, ನಿಷ್ಠೆ ಮತ್ತು ಜನಪ್ರಿಯತೆಯನ್ನು ಗಳಿಸುತ್ತಾರೆ. ಅವರು ಹೇಗಾದರೂ ಧೈರ್ಯದಿಂದ, ದೃಢತೆಯಿಂದ ಬದುಕನ್ನು ನಡೆಸುವ ಸಾಮರ್ಥ್ಯವನ್ನು ಹೊಂದಿರುವರು. ಬೆನ್ನು ಹಿಂದೆ ಕೂದಲಿರುವ ಲಕ್ಷಣವು ಈ ಮಹಿಳೆಯರಿಗೆ ತಮ್ಮ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಸೃಷ್ಟಿಸುವ ಮಹತ್ತರ ಲಕ್ಷಣವಾಗಿದೆ. ಹೀಗಾಗಿ ಬೆನ್ನ ಹಿಂದೆ ಕೂದಲಿರುವ ಮಹಿಳೆಯರು ತಮ್ಮ ಧೈರ್ಯ, ಜವಾಬ್ದಾರಿ ಮತ್ತು ನಿರ್ಧಾರಶೀಲತೆಯಿಂದ ಸಕಲ ರೀತಿಯ ಸವಾಲುಗಳನ್ನು ಎದುರಿಸಿ ಕುಟುಂಬದಲ್ಲಿ ಶ್ರದ್ಧೆ, ಗೌರವ ಮತ್ತು ಪ್ರಭಾವ ಸಾಧಿಸುತ್ತಾರೆ. ಅವರ ಆತ್ಮವಿಶ್ವಾಸ, ಶಕ್ತಿ ಮತ್ತು ಸಾಹಸವು ಕುಟುಂಬ, ಸಮುದಾಯ ಮತ್ತು ಸಾಮಾಜಿಕ ಜೀವನದಲ್ಲಿ ಬೆಳಕಿನಂತೆ ಬೆಳಗುತ್ತದೆ. ಈ ರೀತಿಯ ಮಹಿಳೆಯು ತಮ್ಮ ಶಕ್ತಿ, ಶ್ರದ್ಧೆ ಮತ್ತು ಧೈರ್ಯದಿಂದ ಜೀವನದಲ್ಲಿ ಯಶಸ್ಸು, ನೆಮ್ಮದಿ ಮತ್ತು ಸಂಪೂರ್ಣತೆಯನ್ನು ತಂದುಕೊಡುತ್ತಾರೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಬೆನ್ನ ಹಿಂದೆ ಕೂದಲಿರುವ ಮಹಿಳೆಯರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಅತ್ಯಂತ ಪರಿಶ್ರಮಶೀಲರು, ಶ್ರದ್ಧಾಶೀಲರು ಮತ್ತು ಸಮರ್ಪಿತವಾಗಿರುತ್ತಾರೆ. ಅವರು ಯಾವುದೇ ಕೆಲಸವನ್ನು ಕೈಗೆ ತಗೊಂಡಾಗ ಅದರಲ್ಲಿ ಸಂಪೂರ್ಣ ನಿಷ್ಠೆಯಿಂದ ತೊಡಗಿಸಿಕೊಂಡು ಉತ್ಸಾಹ ಮತ್ತು ಜವಾಬ್ದಾರಿತನದಿಂದ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಅವರ ಈ ಪರಿಶ್ರಮ ಮತ್ತು ಸಮರ್ಪಣೆ ಕಾರಣದಿಂದ ಕೆಲಸದಲ್ಲಿ ಯಶಸ್ಸು ಮಾತ್ರವಲ್ಲ, ಅವರಿಗೆ ಗೌರವ, ಖ್ಯಾತಿ ಮತ್ತು ಸಾಮಾಜಿಕ ಪ್ರತಿಷ್ಠೆ ಕೂಡ ಸಿಗುತ್ತದೆ. ಬೆನ್ನ ಹಿಂದೆ ಕೂದಲಿರುವ ಮಹಿಳೆಯರು ತಮ್ಮ ಗುರಿಯನ್ನು ಸಾಧಿಸಲು ತೀವ್ರ ಉತ್ಸಾಹದಿಂದ ಪರಿಶ್ರಮಿಸುತ್ತಾರೆ. ಅವರು ಕೇವಲ ತಮ್ಮದೇ ಗುರಿಯನ್ನು ಮಾತ್ರ ಪೂರೈಸುವುದಕ್ಕೆ ಅಲ್ಲ, ತಮ್ಮ ಸುತ್ತಲೂ ಇರುವವರಿಗೂ ಪ್ರೇರಣೆಯಾಗಿ ಶ್ರದ್ಧೆ, ಪರಿಶ್ರಮ ಮತ್ತು ಸಾಮರ್ಥ್ಯದ ಮಾದರಿಯಾಗಿ ಕಾಣಿಸುತ್ತಾರೆ. ಅವರ ಈ ಧೈರ್ಯ ಮತ್ತು ಶ್ರದ್ಧಾವಂತಿಕೆಯು ಕುಟುಂಬದ ಸದಸ್ಯರು, ಸಹೋದ್ಯೋಗಿಗಳು ಮತ್ತು ಸಮಾಜದವರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಈ ರೀತಿಯ ಮಹಿಳೆಯರು ಹಣಕಾಸು ನಿರ್ವಹಣೆಯಲ್ಲಿ ಸಹ ವಿಶೇಷ ಜ್ಞಾನ ಮತ್ತು ತಂತ್ರಜ್ಞಾನದ ತತ್ವಗಳನ್ನು ಅನುಸರಿಸುತ್ತಾರೆ. ಹಣವನ್ನು ಅಚತುರ, ಬುದ್ಧಿವಂತಿಕೆಯಿಂದ ಬಳಸುವ ಹಾಗೂ ಹೂಡಿಕೆ ಮಾಡುವ ವಿಧಾನದಲ್ಲಿ ಅವರು ನೈಪುಣ್ಯ ಹೊಂದಿರುತ್ತಾರೆ. ಅವರು ಕೇವಲ ಸ್ವಾರ್ಥಕ್ಕಾಗಿ ಅಲ್ಲ, ಕುಟುಂಬದ ಮತ್ತು ತಮ್ಮ ಭವಿಷ್ಯದ ಸ್ಥಿರತೆಗಾಗಿ ಹಣವನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಈ ಲಕ್ಷಣವು ಅವರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಮತ್ತು ಅವುಗಳು ಮುಟ್ಟಲಾಗದಂತಹ ಸಂಪತ್ತು, ಬಲ ಮತ್ತು ಸಫಲತೆಯನ್ನು ಒದಗಿಸುತ್ತವೆ. ಬೆನ್ನ ಹಿಂದೆ ಕೂದಲಿರುವ ಮಹಿಳೆಯರು ಕಠಿಣ ಪರಿಶ್ರಮ, ಶ್ರದ್ಧೆ ಮತ್ತು ಜವಾಬ್ದಾರಿತನದಿಂದ ತನ್ನ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವ ಮೂಲಕ ತಮ್ಮ ಸುತ್ತಲೂ ಇರುವವರಿಗೆ ಪ್ರೇರಣೆಯಾದಂತೆ ಕೆಲಸ ಮಾಡುತ್ತಾರೆ. ಅವರ ಕಾರ್ಯಪಟುತ್ವ, ಶ್ರಮ ಮತ್ತು ನಿರ್ಧಾರಶೀಲತೆ ಅವರನ್ನು ಕೇವಲ ಕೆಲಸದ ಲೋಕದಲ್ಲಿಯಲ್ಲೇ ಅಲ್ಲ, ಸಾಮಾಜಿಕ ಹಾಗೂ ವೈಯಕ್ತಿಕ ಬದುಕಿನಲ್ಲಿಯೂ ಪ್ರಭಾವಿ ವ್ಯಕ್ತಿಯಾಗಿ ಸ್ಥಾಪಿಸುತ್ತವೆ. ಹೀಗಾಗಿ ಬೆನ್ನ ಹಿಂದೆ ಕೂದಲಿರುವ ಮಹಿಳೆಯರು ತಮ್ಮ ಶ್ರಮ, ಪರಿಶ್ರಮ, ಜವಾಬ್ದಾರಿ ಮತ್ತು ಬುದ್ಧಿವಂತಿಕೆಯಿಂದ ತಮ್ಮ ಜೀವನವನ್ನು ಯಶಸ್ವಿ, ಸಮೃದ್ಧಿ ಮತ್ತು ಗೌರವಪೂರ್ಣವಾಗಿ ಸಾಗಿಸುತ್ತಾರೆ. ಅವರ ಶಕ್ತಿಶಾಲಿ ವ್ಯಕ್ತಿತ್ವವು ಕುಟುಂಬ, ಸಮಾಜ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಬೆಳಕಿನಂತೆ ಬೆಳಗುತ್ತದೆ.
ಸಾಮುದ್ರಿಕ ಶಾಸ್ತ್ರದಲ್ಲಿ ಬೆನ್ನ ಹಿಂದೆ ಹೆಚ್ಚು ಕೂದಲಿರುವ ಮಹಿಳೆಯರನ್ನು ಕುರಿತು ಕೆಲವು ಗ್ರಂಥಗಳಲ್ಲಿ ವಿಶೇಷ ಸೂಚನೆಗಳನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ಬೆನ್ನ ಹಿಂದೆ ಕೂದಲಿರುವುದು ಶುಭ ಲಕ್ಷಣವೆಂದು ಪರಿಗಣಿಸಲ್ಪಟ್ಟರು. ಕೆಲವು ಸಂದರ್ಭಗಳಲ್ಲಿ ಹೆಚ್ಚಿನ ಕೂದಲು ಕೆಲವೊಂದು ನಕಾರಾತ್ಮಕ ಗುಣಗಳನ್ನು ಸೂಚಿಸುತ್ತದೆ ಎಂದು ಹೇಳಲಾಗಿದೆ. ಬೆನ್ನ ಹಿಂದೆ ತುಂಬಾ ಕೂದಲಿರುವ ಮಹಿಳೆಯರು ಸ್ವಭಾವದಲ್ಲಿ ತೀಕ್ಷ್ಣ ಕೋಪ, ಅಹಂಕಾರ ಅಥವಾ ದೊಡ್ಡ ನಿರ್ಧಾರಗಳನ್ನು ತೀವ್ರವಾಗಿ ತೆಗೆದುಕೊಳ್ಳುವ ರಾರೂತತಿಯನ್ನು ತೋರಬಹುದು. ಇಂತಹ ಹಠಾತ್ ನಿರ್ಧಾರಗಳು ಮತ್ತು ತೀವ್ರ ಭಾವನಾತ್ಮಕ ಪ್ರತಿಕ್ರಿಯೆಗಳು ಕೆಲವೊಮ್ಮೆ ಅವರ ಜೀವನದಲ್ಲಿ ಸವಾಲು ಮತ್ತು ನಷ್ಟಗಳನ್ನು ಉಂಟುಮಾಡಬಹುದು. ಹೆಚ್ಚು ಕೂದಲಿರುವ ಮಹಿಳೆಯರು ತ್ವರಿತ ನಿರ್ಧಾರವನ್ನು ತೆಗೆದುಕೊಳ್ಳುವ ಪ್ರವೃತ್ತಿಯು ಜೀವನದಲ್ಲಿ ಹಣಕಾಸು ಅಥವಾ ಮಾನಸಿಕ ಸಮಸ್ಯೆಗಳನ್ನು ಎದುರಿಸುವ ಸಂದರ್ಭಗಳಲ್ಲಿ ಅವರ ಸ್ಥಿತಿಯನ್ನು ಕಷ್ಟಕರವಾಗಿಸಬಹುದು. ಇಂತಹ ಸಂದರ್ಭಗಳಲ್ಲಿ ಸಹನೆ, ತಾಳ್ಮೆ ಮತ್ತು ಜಾಗೃತಿ ಅನಿವಾರ್ಯವಾಗುತ್ತದೆ. ಸಮಾಧಾನದಿಂದ ವಿಚಾರ ಮಾಡುವುದು, ತಕ್ಷಣವೇ ಕೋಪಕ್ಕೆ ಬಾಳದೆ ಪರಿಸ್ಥಿತಿಯನ್ನು ಯೋಚಿಸುವುದು ಈ ಮಹಿಳೆಯರಿಗೆ ಅನೇಕ ಸಮಸ್ಯೆಗಳನ್ನು ತಪ್ಪಿಸಬಹುದು ಮತ್ತು ಅವರ ಜೀವನವನ್ನು ಸದೃಢ ಮತ್ತು ಸಮೃದ್ಧಿಮಯವಾಗಿರಲು ಸಹಾಯ ಮಾಡುತ್ತದೆ. ವಿದ್ಯಮಾನ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಬೆನ್ನ ಹಿಂದೆ ಹೆಚ್ಚಿನ ಕೂದಲು ಹೊಂದಿರುವ ಮಹಿಳೆಯರು ತಮ್ಮ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಧಾರ್ಮಿಕ ಮಾರ್ಗದರ್ಶನದಿಂದ ಸಹಾಯ ಪಡೆಯಬಹುದು. ಉದಾಹರಣೆಗೆ, ಮಂಗಳವಾರ ಹನುಮಾನ್ ಚಾಲೀಸೆಯನ್ನು ಪಠಿಸುವುದು ಅವರಿಗೆ ಶಕ್ತಿಯನ್ನು, ಧೈರ್ಯವನ್ನು ನೀಡುತ್ತದೆ. ಹಾಗೆಯೇ ಗುರುವಾರ ಗುರು ಮಂತ್ರವನ್ನು ಜಪಿಸುವುದು ಅವರ ಮನಸ್ಸನ್ನು ಶಾಂತವಾಗಿಸುವುದರ ಜೊತೆಗೆ ಜೀವನದಲ್ಲಿ ಆರ್ಥಿಕ ಮತ್ತು ಮಾನಸಿಕ ಲಾಭವನ್ನು ತರಬಹುದು. ಹೀಗಾಗಿ ಬೆನ್ನ ಹಿಂದೆ ಹೆಚ್ಚು ಕೂದಲು ಹೊಂದಿರುವ ಮಹಿಳೆಯರು ತಮ್ಮ ಸ್ವಭಾವದ ತೀವ್ರತೆಯನ್ನು ಸಮತೋಲನಗೊಳಿಸುವುದು, ತಾಳ್ಮೆ ಮತ್ತು ಧೈರ್ಯವನ್ನು ಬೆಳೆಸಿಕೊಳ್ಳುವುದು ಹಾಗೂ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಪಾಲ್ಗೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಇದರಿಂದ ಅವರು ತಮ್ಮ ಜೀವನದಲ್ಲಿ ನಷ್ಟವನ್ನು ತಪ್ಪಿಸಿ ಆರ್ಥಿಕ ಮತ್ತು ಮಾನಸಿಕ ಸ್ಥಿರತೆಯನ್ನು ಪಡೆಯಬಹುದು. ಅವರ ಉತ್ಸಾಹ, ಶಕ್ತಿ ಮತ್ತು ನಾಯಕತ್ವ ಗುಣಗಳು ಶಾಂತಿ ಮತ್ತು ಜಾಗೃತಿಯೊಂದಿಗೆ ಬಳಕೆಯಾದಾಗ ಅವರು ತಮ್ಮ ಜೀವನವನ್ನು ಯಶಸ್ವಿ, ಸಮೃದ್ಧಿ ಮತ್ತು ಸಮತೋಲನದಿಂದ ನಡೆಸಲು ಸಾಧ್ಯವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.